ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ಬೇಜಾರಿಂದ ಕೂಡ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ರೀಸನ್ ಏನಪ್ಪ ಅಂದರೆ, ನನ್ನ ಹಸ್ಬೆಂಡು ಕಾಲನ್ನ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದಾರೆ. ನೆನ್ನೆ ನೈಟು ಫ್ರ್ಯಾಕ್ಚರ್ ಮಾಡಿಕೊಂಡು ಮನೆಗೂ ಬಂದಿಲ್ಲ, ಮತ್ತೆ ಕೆಲ್ಸಕ್ಕೆ ಹೋಗಿದ್ದಾರೆ. ಆ ಟೆನ್ಷನಲ್ಲಿ ನನಗೆ ಸರಿಯಾಗಿ ನಿದ್ದೆನೂ ಬಂದಿಲ್ಲ ನೈಟೆಲ್ಲ. ಇಷ್ಟು ಕಾಲು ಫ್ರ್ಯಾಕ್ಚರ್ ಆಗಿರೋ ಕೆಲ್ಸಕ್ಕೆ ಹೋಗಿದ್ದಾರಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಏನು ಕತೆ ಅಂತ ಸ್ವಲ್ಪ ಜಾಸ್ತಿ ಭಯ ಆಗ್ತಿತ್ತು, ಟೆನ್ಷನ್ ಇತ್ತು. ಸೊ ನೈಟೆಲ್ಲ ನಂಗೆ ನಿದ್ದೆ ಬಂದಿಲ್ಲ. ತುಂಬ ಸ್ವೆಲ್ಲಿಂಗ್ ಇದೆ, ಪೇಯ್ನು ಕೂಡ ಇದೆಯಂತೆ. ಸೊ ನಾವಿವತ್ತು ಅವ್ರನ್ನ ಕರ್ಕೊಂಡು ಮಳೆನಳ್ಳಿಗೆ ಹೋಗ್ತಿದ್ದೀವಿ. ಮಳೆನಳ್ಳಿನಲ್ಲಿ ಅಂದರೆ ಅದು ದೊಡ್ಡಬಳ್ಳಾಪುರ ಹತ್ರ ಇರೋದು. ಅಲ್ಲಿ ಈ ಥರ ಏನಾದರೂ ಬೋನ್ ಫ್ರ್ಯಾಕ್ಚರ್ ಆಗಿದ್ದರೆ, ಫ್ರ್ಯಾಕ್ಚರ್ಸ್ ಎಲ್ಲ ಇದ್ದರೆ, ಕ್ರ್ಯಾಕ್ಸ್ ಎಲ್ಲ ಆಗಿದ್ದರೆ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ಟೈಮ್ ಕೂಡ ಸೇಮ್ ಲೆಗ್ಗೆ ಅದೇ ಪ್ಲೇಸಲ್ಲಿ ಕ್ರ್ಯಾಕ್ ಆಗಿತ್ತು. ಆಗ ಆರ್ಥೋಪೆಟಿಕ್ ಹತ್ರ ಹೋಗಿದ್ವಿ. ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ರು. 15 ಡೇಸ್ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಒಂಚೂರು ಕಮ್ಮಿ ಆಗಿರಲಿಲ್ಲ, ಪೇಯ್ನ್ ಕೂಡ ಕಮ್ಮಿ ಆಗಿರಲಿಲ್ಲ. ಅದಾದಮೇಲೆ ಮಳೆನಳ್ಳಿಗೆ ಹೋಗಿದ್ವಿ. ಅದಾದಮೇಲೆ 15 ಡೇಸಿಗೆ ಬೇಗ ರಿಕವರ್ ಆಗಿದ್ದರು. ಈ ಸಲ ಡಿಲೇ ಮಾಡೋದು ಬೇಡ, ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಿನ್ನೆ ನೈಟ್ ಆಗಿದ್ದು, ಬೆಳಗ್ಗೆನೇ ನಾವು ಮಳೆನಳ್ಳಿಗೆ ಹೋಗ್ತಿದ್ದೀವಿ. ಒಂದಷ್ಟು ಕ್ಲಿಪ್ಸ್ ಇದೆ, ಅವ್ರಿಗೆ ಎಷ್ಟು ಸ್ವೆಲ್ಲಿಂಗ್ ಆಗಿದೆ, ಅವ್ರು ಎಷ್ಟು ಪೇಯ್ನಲ್ಲಿದ್ದಾರೆ ಅಂತ ನಾನು ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಇವಾಗ ಮಗುಗೆ ಫಸ್ಟ್ ಡೇ ಸ್ಕೂಲ್ ಇರ್ತೈತೆ, ಅವಾಗ ಯಾರು ಡ್ರಾಪ್ ಮಾಡ್ತಾರೆ? ಅವಾಗ ಕುಟ್ಕೊಂಡು ಹೊರಟೋಗೋದು. ಅವಾಗ ಅವರೇ ಕರ್ಕೊಂಡೋಗಿ ಒಳಗಡೆ ಬಿಟ್ಬಿಡ್ತಾರೆ. ಫಸ್ಟ್ ಇವ್ರಿಗೆ ಬಿಡ್ರಿ ಪ್ರಿಫರೆನ್ಸು, ಪಾಪ ಹ್ಯಾಂಡಿಕ್ಯಾಪ್ಟು ಅಂತ. ಕಮ್ಮಿ ಆಯ್ತಾ ನೋವುದು? ನೋವು ಕಮ್ಮಿ ಆಯ್ತಾ? ಕೈ ತೆಗಿ ಫಸ್ಟು. ಅದು ನೋವು ಕಮ್ಮಿ ಆಗಕ್ಕ ಏಟೆಲ್ಲ ಆಗಿರೋದು, ಮುರಿದೋಗಿರೋದು ಮೂಳೆ, ಕಮ್ಮಿ ಆಗಲ್ಲ. ಏನೇ ನಿಂಗೆ ಕೊಟ್ಬಿಟ್ಟು ವಿಡಿಯೋ ಮಾಡ್ಕೊಂಡಂಗಿದ್ರಿ, ಇನ್ನೇನ್ಕ ತಗೊಳ್ರಿ ಇಲ್ಲಿ. ಏನು ಹೇಳ್ತವ್ರು ಗೊತ್ತಾ ಗೈಸ್? ತಿಂತಾನೇ ಇದ್ರೆ ನೋವು ಕಮ್ಮಿ ಆತೈತೆ ಅಂತ ತಿಂತಾನೇ ಅವರೇ. ತುಂಬ ಸುಸ್ತಾಗಿದ್ದಾರೆ, ತುಂಬ ಪೇಯ್ನ್ ಇದೆ ಅನಿಸುತ್ತೆ. ಸೊ ಬೆಳಗ್ಗೆ ಬಂದ ತಕ್ಷಣ ಸ್ವಲ್ಪ ತಿನ್ನಕ್ಕೆ ಕೊಟ್ಟಿದ್ದೆ, ಕಡಲೆಪುರಿ ಅದು ಇದು ಫ್ರೂಟ್ಸು ಎಲ್ಲ ತಿಂದ್ಬಿಟ್ಟು ರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಆಂಟಿ ಕೇಳಿದೆ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಅದು ಅಂತ. ನಮ್ಮ ಆಂಟಿ ಹೇಳಿದ್ರು 8:30ಗೆ ಅವರು ಟೋಕನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, 9 o'clockಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ಇನ್ನು ಮಲಗಿದ್ದಾರೆ. ಅವರು ನೆಬ್ಬರಿಸಿ ರೆಡಿ ಮಾಡಿ ಅವರು ಬರುವಷ್ಟೊತ್ತಿಗೆ ನಾವಲ್ಲೇ ರೀಚ್ ಆಗಿರಬೇಕು. ಲಾಸ್ಟ್ ಟೈಮ್ ಸ್ಕ್ಯಾನಿಂಗ್ ಎಲ್ಲ ಇಲ್ಲೇ ಮಾಡಿಸ್ಕೊಂಡು ಹೋಗಿದ್ವಿ, ಆದರೆ ಈ ಟೈಮು ಸ್ಕ್ಯಾನಿಂಗೂ ಅಲ್ಲೇ ಮಾಡಿಸೋಣ ಅಂತ ಡಿಸೈಡ್ ಆಗಿದ್ದೀವಿ. ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಅದರ ರಿಪೋರ್ಟ್ ತೊಗೊಂಡು ಅದಾದಮೇಲೆ ನಾವು ಟ್ರೀಟ್ಮೆಂಟಿಗೆ ಹೋಗಬೇಕು. ವಿತೌಟ್ ಸ್ಕ್ಯಾನಿಂಗಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ. ಸೊ ಹೋಗ್ತಾ ಇದ್ದೀವಿ ಇವಾಗ. ಇಷ್ಟೆಲ್ಲ ಪೇಯ್ನ್ ಇದ್ದರೂ ಪಾಪ ನನ್ನ ಹಸ್ಬೆಂಡೇ ಡ್ರೈವ್ ಮಾಡ್ತಿದ್ರು, ಬಿಕಾಸ್ ನನಗೆ ಮೇನ್ ರೋಡಲ್ಲಿ ಡ್ರೈವ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಂತ. ನಾವು ಹೋಗ್ತಿರ್ಬೇಕಾದ್ರೆ ರೋಡ್ ಫುಲ್ಲು ಈ ಥರ ಫ್ಲವರ್ಸಿಂದನೇ ತುಂಬಿತ್ತು. ಹೋಗ್ತೀವಿ, ಎಷ್ಟೊತ್ತಾಗುತ್ತೋ ರಿಟರ್ನ್ ಬರೋದಕ್ಕೆ ಅಂತ ಟಿಫನ್ನು ಮುಗಿಸ್ಕೊಂಡ್ವಿ. ಮನೆಯಲ್ಲಿ ಟಿಫನ್ ಪ್ರಿಪೇರ್ ಮಾಡಿಕೊಂಡು ತಿನ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ತಿತ್ತು. ರಶ್ ಇರುತ್ತೆ ಅಲ್ಲಿ ಮಳೆನಳ್ಳಿನಲ್ಲಿ ಯಾವಾಗಲೂ. ಸೊ ದೊಡ್ಡಬಳ್ಳಾಪುರ ಹೋಟೆಲಲ್ಲಿ ಸ್ಟಾಪ್ ಮಾಡಿ ಅಲ್ಲಿ ನಮ್ಮ ಯಜಮಾನ್ರು ಪಲಾವ್ ತಿನ್ನಬೇಕು ಅಂದರು, ಅವರು ಕೊಡಿಸಿ ನಾನು ನನ್ನ ಮಗಳು ಇಡ್ಲಿ ವಡಾನ ತಿಂದ್ಕೊಂಡು ಹೋದ್ವಿ. ನಾವು ಎಕ್ಸ್ರೇ ಮಾಡಿಸ್ಬೇಕಾಗಿತ್ತು, ಬಟ್ ತುಂಬ ಬೇಗನೆ ಹೋಗಿದ್ವಿ. ಎಕ್ಸ್ರೇ ಮಾಡೋದಕ್ಕಿನ್ನೂ ಯಾರೂ ಬಂದಿರಲಿಲ್ಲ. ಅಜ್ಜಿಗೆ ಹುಷಾರಿರಲಿಲ್ಲ, ಆಂಟಿ ಮನೇಲೇ ಇದ್ದರು. ಸೊ ಅಜ್ಜಿನ ನೋಡ್ದಂಗೆ ಆಗುತ್ತೆ ಅಂತ ಆಂಟಿ ಮನೆಗೆ ಹೋದೆ. ತಲೆ ಸುತ್ತ ಮ್ಯಾಕ್ ಕೇಳೋಕ್ಕಾಗಲಿಲ್ಲ. ಮಳೆನಲ್ಲಿ ಕರ್ಕೊಂಡೋಗಿದ್ಲು, ಮಾತ್ರೆದು ಅಂತ ಅಂದ್ಲು. ರಾತ್ರಿಯಿಂದ ಮಾತ್ರೆ ನಿಲ್ಲಿಸ್ಬಿಟ್ಟೆ. ಇನ್ನೇ 2 ಟೈಮ್ಗೆ ಇರೋದು ರಾತ್ರಿ, ಈಗ ಇರೋದು ತಗೊಂಡಿದ್ರೆ ಹೋಗು. ಯಾಕೆ ಹೋಗೋಣ? ಯಾವಾಗಲೂ ಫೋನ್ ಹಿಡ್ಕೊಂಡು ನಾನು ಟಿ ವಿಲಿ ಹಾಕಿದ್ದ ನೋಡಿದೆ ಅಂತೆ. ಮತ್ತೆ ನೋಡಿದೆ. ಮತ್ತೆ ನೋಡ್ಕೊ ಇವತ್ತು ಏನು
ಇದನ್ನಾಗ್ತೀಯ ಹಾ. ಮನೇಲಿ ಇರ್ತೀನ ಇಲ್ಲಿ ಅಲ್ಲ ಹಾಕ್ಕೊಡ್ತೀನಿ ಬಿಡವ. ಹಾ ಇಲ್ಲಿ ನೋಡ್ಬಿಡ, ನಾಳೆ ಹಾಕ್ತೀನಿ, ನಾಳೆ ನೋಡ್ಕೊ ಟಿ ವಿಲಿ. ಹಾಂ ನಿಮ್ಮ ಮಮ್ಮಿ ಆಗ್ತಾಳೆ ಟೈಮ್ ಆತೈತೆ ಮೇಘ, ಏ ಅಷ್ಟೊತ್ತು ಆತೈತೆ ನೋಡಿ ಟೈಮ್. ಅವಳಿಲ್ಲೇ ಬಿಟ್ಟು ಹೋಗು. ಅವಳು ಇಲ್ಲೇ ಇರ್ಲಿ ಹೋಗು. ಏನಕ್ಕೆ ಇಲ್ಲ, ನಾವು ತೋರಿಸ್ಬಿಟ್ಟು ಹಂಗೆ ಓದ್ತೀವಿ. ಇನ್ನೇನು ಅಮ್ಮನೂ ಓದೈತೆ, ಇಲ್ಲೇನಕ್ಕೆ ಬರೋಣ ತಿರ್ಗಾ? ಅವಳು ಕರ್ಕೊಂಡೋಗಿ ಇವಾಗ ಅಲ್ಲೇನು ಮಾಡ್ತಾಳೆ? ತಿರ್ಗಾ ಇಲ್ಲಿಗೆ ಬರಲ್ಲ, ನಾನು ಒಬ್ಬನೇ ಕುತ್ಕೊಬೇಕಾ ಅಲ್ಲಿ? ಇನ್ನು ನೋವಿಗೆ ನಾನು ಇಲ್ಲೇ ಬರ್ತೀನಿ, ಸಿರಿನ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟೇ. ನನ್ನ ನೋವು ನೀನೇ ಗಾಡಿ ಓಡಿಸ್ತೀಯ ಅಂತ ಕೇಳ್ತಿದ್ದ. ಹೋಗ. ಮತ್ತೆ ದೊಡ್ಡ ಗಾಡಿ ಹೆಂಗ್ ಓಡಿಸಿದ್ರು ಅಂತ ಬೆಳಿಗ್ಗೆ ನೈಟು ಒಂದೇ ಕಾಲಲ್ಲಿ. ಒಂದೇ ಕಣ್ಣಲ್ಲಿ ಎಲ್ಲ ಹೆಂಗ್ ಕೊಡ್ಬೇಕಾಗ್ತದೆ? ಅದು ಹೆಂಗೋ ಗೊತ್ತಿಲ್ಲ. ಎಷ್ಟೊತ್ತಾಗತ್ತೆ ನೀವು ಅಲ್ಲಿ ಕಾಯ್ಕೊಂಡು ಕುಂಡಿಸ್ಕೊಂತೀಯಾ? ಇನ್ನು ತಿಂದವಳಲ್ಲ, ಹಾಂ, ಇರ್ಲಿ ಬಿಡು. ತಿರ್ಗಾ ಯಾರಂಟಿ ಬರೋದು? ನೋವು ಎಲ್ಲ ಇಸ್ಕಾಕಿರ್ತಾರೆ. ಮುಗಿತಿದ್ದಂಗೆ ಫೋನ್ ಹಾಕಿದ್ರೆ ಹಾಂ, ಫೋನ್ ಹಾಕಿದ್ರೆ ಕರ್ಕೊಂಬತ್ತೀನಿ ಹೋಗು. ನಾನು ಹೆಂಗೆ ಕರ್ಕೊಂಬತ್ತೀಯಾ? ಆಟೋದಲ್ಲಿ ಎದ್ರಾಗನ ಏನು ಇನ್ನೊಂದು ಬಿಡು, ಅರ್ಧ ಗಂಟೆ ಆಗ್ತೈತೆ ನಂಗೆ ಫೋನ್ ಹಾಕು. ಬಿಡು, ಏನು ಕರ್ಕೊಂಡು ಹೋಗ್ತೀನಿ. ಇಲ್ಲಿದ್ದು ಕೂತ್ಕೊಂಡೇ ಇರತ್ತಾನೆ. ಇರ್ತೀಯ ನೋಡ್ಲಿ ಬಾ, ಅವಳು ಅವ್ರ ಅಪ್ಪಂಗೆ ಎಷ್ಟು ನೋವಾತೈತೆ, ಹೆಂಗೈತೆ ಅಂತ. ಬೆಳಗ್ಗೆ ಕಾಲಲ್ಲಿ ನೋಡು, ಇವಾಗ ಟಚ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾವಳೆ. ಮಲಗಿದ್ದಾಗ ಟಚ್ ಮಾಡಲ ಇವಾಗ ನೋತೈತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೆ. ಇಲ್ಲೇ ಇರ್ತೀಯಾ? ಆಮೇಲೆ ಅಪ್ಪಂಗೆಲ್ಲ ಕಟ್ಟಾಕ್ಸಿದ್ಮೇಲೆ ಬಂದು ಕರ್ಕೊಂಡು ಹೋಗ್ತೈತಿ. ಇಲ್ಲ ಫೋನ್ ಮಾಡ್ತೈತಿ, ನಾನು ಕರ್ಕೊಂಡು ಹೋಗ್ತೀನಿ. ಹ್ಞೂ, ಪಪ್ಪಂಗೆ ನೋವ್ತಾ ಇರ್ತೈತೆ. ಬಮ್ಮ ಹಂಗೆ ಕಟ್ಟಾಕ್ಸ್ಕೊಂಡು ಹೋಗೋಣ, ನೆಕ್ಸ್ಟ್ ಟೈಮ್ ಬಂದಾಗ ಬರೋಣ. ಹಾಂ, ಇನ್ನು 15 ದಿನ ಬರೋದು ಹೋಗೋದು ಮಾಡ್ತಾ ಇರ್ತೀವಿ. ನಾಳೆ ಇರ್ತೀನಿ ಇನ್ನು ನಾಳೆಯಿಂದ ಅಷ್ಟೇನಾ? ಹ್ಞೂ, ಅದಕ್ಕೆ. ಹಾಂ, ಅಷ್ಟೇನಾ? ಬೇಕಿನ್ನ ಏನದು ಮಾವಿನಕಾಯ? ಮಾವಿನಕಾಯಲ್ಲ ಹಣ್ಣು. ಜಾಗ ಇಲ್ಲ ಅಲ್ಲಿ, ವಾಟರ್ ಬಾಟ್ಲ್ ಇಕ್ಕಿದ್ದೀನಿ ಎಲ್ಲ. ಮುಂದೆಗಡೆ ಬ್ಯಾಗ್ ಹಾಕೊಂಬ ಹೋಗೋ, ಕವರಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ. ಹಾಂ, ಅದಕ್ಕೆ ಇಟ್ಕೊಂಡು ನೀನೆ ಅಂತ ಕೊಟ್ಟವಳೆ. ಅದೇ ಇಟ್ಕೊಂಡ್ರೆ ಹಿಂದೆಗಡೆ ಯಾರ ಎಳಿಬೇಕು. ಹ್ಞೂ, ಹಿಂಗೆ ಕೈ ಎಟ್ಕಿಸ್ಕೊಂಡು ಎಳ್ಕೊಳಕ್ಕೆ ಹೋದ್ರೆ ಆಗಲಿಲ್ಲ. ಒಳಗೆ ಬಂದು ಅವಳ ಕೈಲೇ ಎತ್ಕೊಂಡೆ ಹ್ಞೂ. ಕತ್ ನೋಡಿ ಅಟ್ಲಾದು. ಇವಾಗೆಲ್ಲ ಹಂಗೆ ಬರೋದು, ರೆಡಿಮೇಡು ಹಾಕೋ. ಇನ್ನೂ ಬ್ಯಾಗಲ್ಲೇ ಅದಾವೆ. ಸರಿ, ಆಸ್ಪತ್ರೆಗೆ ತೋರಿಸ್ಕೊಂಡು ಫೋನ್ ಹಾಕ್ತೀಯಾ? ಏನು ಹೇಳಿದ್ರು? ಮನೇಲಿ ಕಾಸಿಲ್ಲ, ಹಾಕ ತಿನ್ನ ಕೈಲೋ ಹ್ಞೂ ಹ್ಞೂ, ಸರಿ. ಅಂತ ಅಂದೆ. ಬರೀವ ನೀನು ಏನದು? ಬಿ ಪಿ ಶುಗರ್ ಮಾತ್ರೆ. ಸೋರ್ಸ್ಕೊಂಬೇಡ ನೀನು ಇದ್ರ ಮೇಲೆಲ್ಲ ಬಟ್ಟೆ ಮೇಲೆ. ಇನ್ನೊಂದು ಹಚ್ಕೊ. ಹೆಂಗೈತೆ ಅಂತ ಕೇಳ್ತಾ ಇರ್ತಾರೆ ಅಂತ. ಅದೇನೇ ಯಾವುದೇ ಸೀರೆ? ಎಣ್ಣೆ ಅಂತ ತಿಳಿದಿತ್ತಾ? ಎಲ್ಲ ಮನೇನಾ? ಏಕೆ ಹೊಡಿತಾ ಇದ್ಲಲ್ಲ ಅದಕ್ಕ? ನುಗ್ಗೆಕಾಯಿ ಕೊಡೋಂಗಿಲ್ಲ, ನುಗ್ಗೆ ಸೊಪ್ಪು ತಿನ್ನಂಗಿಲ್ಲ, ಇನ್ನೇನು ಏನೂ ಕೊಡೋಂಗಿಲ್ಲಪ್ಪ. ಚೆನ್ನಾಗಿ ಮುಟ್ಟೆ ತಿನ್ಬಂದ್ರೆ ಇದಾಗ್ತೈತೆ. ಹ್ಞೂ, ಚಿಕ್ಕ ಸರಿ, ಕೊಡ್ತೀನಿ ಬಿಡಮ್ಮ. ಚಿಕ್ಕದಾಗಿ ಕುಯ್ಯ ಹೋಗ. ಬರ್ಲಾ? ಬಾಯ್. ಬಾಯ್. ಓಯ್ ಕಡಿ, ಬಾಯ್. ಪಕ್ಕದಲ್ಲಿ ಅಷ್ಟೊತ್ತಿಗೆ ಎಕ್ಸ್ರೇ ಮಾಡೋಕ್ಕೆ ಕೂಡ ಬಂದಿದ್ದರು. ಎಕ್ಸ್ರೇನೆಲ್ಲ ಮುಗಿಸ್ಕೊಂಡ್ವಿ.
ಎಳೆಗೆ ಹೋದ್ರೆ ಬಿದ್ದೋದೇ ಇದೆಯಾ. ಸ್ವಲ್ಪ ಇದು ಮಾತ್ರ ಇದೆ ಲೂಸ್ ಐತೆ, ಅದು ಫುಲ್ ಟೈಟ್ ಐತೆ. ಆ ಕಡೆ ಹೋಗ್ಬಿಡಿ, ಆಚೆ ಇಬ್ರು ಆ ಕಡೆ ಹೋಗ್ಬಿಡಿ. ಯಾಕೆ ಹಿಂಗೆ ಔಟ್ಸೈಡ್ ಬಂದಿದ್ದು? ಅದು ಸ್ವಲ್ಪ ಪ್ರಾಬ್ಲಮ್ ಐತೆ. ಹಾಂ ಈ ಕಡೆ ಕೆಳಗಡೆ ಆ ಥರ ತಗೊಂಬೇಕು ಟೀಚರು. ಆಮೇಲೆ ಅದೇ ಟಕ್ಕನ ಸೀರಿಯಸ್ನೆಸ್ಸು ನಿನ್ಗಿದ್ರೆ ಕಾಲು ಯಾಕೆ ಹಿಂಗೆ ಮಾಡ್ಕೊಂತ ಇದ್ದೆ? ಚಪ್ಪಲಿಗಳು ಆಚೆ ಬಿಟ್ರೆ ರೀ ತುಗುಕ್ಕಂತ ತುಗಿತಾರೆ. ಆಚೆ ಬಿಡೋಗಮ್ಮ. ಐತೇನು ಬಿಡ್ಬೇಕು ನೋಡಮ್ಮ. ಚೆನ್ನಾಗೈತಾ? ಕೆಮಿಕಲ್ ಹಾಕಿದ್ದೀನಿ. ಚಿಲ್ಲರೆ ತಗೊಂಡ್ಬಿಡ್ತೀರ್ಗ, ಆಮೇಲೆ ಚಿಲ್ಲರೆ ಇಲ್ಲ ಅಂತೀಯ ಬೆಳಗ್ಗೆ. ನಾವು ಹುಡುಗಿ ಅದೇನು ರೋದನೆ ಕೊಡ್ತಾ ಇದೆಯಾ ಗೊತ್ತಾ ನೀನು? ನೀನು ಚಿಲ್ಲರೆ ಬೇಡ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ಎಕ್ಸ್ರೇನ ಬಿಸಿಲಲ್ಲಿ ಒಣಗ್ಸೋಕೆ ಕೊಟ್ಟಿದ್ದಾರೆ ಗೈಸ್. 5 ನಿಮಿಷ ಆಯಿತು, ಆಗದಿಂದ ಒಣಗಿಸ್ತಾನೆ ಇದ್ದೀನಿ, ಇನ್ನೂ ಒಣಗೇ ಇಲ್ಲ. ಹಿಂಗ ಒಂಥರ ಮತ್ತೆ ಆಡ್ಸು ಅಂತ್ಯ, ಬೀಳ್ಬಾರ್ದು ಅಂತ್ಯ. ಟಚ್ ಮಾಡಬಾರ್ದು ಅದನ್ನು. ಟಚ್ ಮಾಡಿದ್ರೆ ಅವ್ರು ತಿರ್ಗಾ ಮಾಡ್ಬೇಕಂತಾರೆ, ತಿರ್ಗಾ 1/2 hour ವೇಸ್ಟು. ಪಪ್ಪಂಗೆ ಇನ್ನೂ ಟ್ರೀಟ್ಮೆಂಟ್ ಮುಗ್ದಿಲ್ಲ, ಮನೆಗೆ ಹೋಗಿ ಏನು ಮಾಡ್ತೀಯಾ? ಇದು ಇನ್ನೂ 2 hours ಆಗುತ್ತೆ ಸರಿ. ಇಲ್ಲೇ ಪಪ್ಪಂಗೆ ಕಾಲು ಮುರಿದಾಕ್ತಾರೆ ಇನ್ನೊಂದು ರೌಂಡು ಇವತ್ತು. ನಗ್ತೈತೆ ಪಪ್ಪ ನೋಡು, ಅಳ್ತಾ ಇರ್ತೈತೆ ನೋಡ್ಕೊ ಇವತ್ತು ಹ್ಞೂ ಅಂತ. ಮತ್ತೆ ಕಟ್ಟಾಕೋ ಹತ್ರ ಬಂದ್ವಿ, ವಿಡಿಯೋ ಮಾಡೋಕ್ಕಾಗಿಲ್ಲ, ಅಕ್ವರ್ಡ್ ಫೀಲ್ ಆಗ್ತಿತ್ತು ನನಗೆ. ಸಾಕ ಒಂದೇನೆ ನಡಿ ಕುಡಿ ಬೇಗ. ಟೇಸ್ಟ್ ನೋಡಿಸೋಗು. ನನ್ನ ಮಗಳು ನೋಡ್ರಿ, ಎಲ್ಲೋದ್ರೂ 10 ನಿಮಿಷ ಸಾಕು. ಅವಳಿಗೆ ಒಂಥರ ಜೋಗುಳಾಡ್ದಂಗೆ ಇರುತ್ತೆ ಅನಿಸುತ್ತೆ ಗಾಡೀಲಿ. ಯಾವಾಗಲೂ 2 ನಿಮಿಷಕ್ಕೆ ನಿದ್ದೆ ಹೋಗ್ತಾಳೆ. ಅದಕ್ಕೆ ನನಗೆ ಅವಳನ್ನ ಗಾಡಿನಲ್ಲಿ ಕರ್ಕೊಂಡು ಹೋಗೋಕ್ಕೆ ಭಯ. ಬರೀ ದೇವನಹಳ್ಳಿ ಅದು ಬಿಟ್ಟರೆ ಮನೆ, ದೇವನಹಳ್ಳಿ ಅದು ಬಿಟ್ಟರೆ ಮನೆ. ಇಲ್ಲಾಂದರೆ ಸಖತ್ತಾಗಿ ನಿದ್ದೆ ಮಾಡ್ತಾಳೆ ಇವಳು. ಸಖತ್ ಭಯ ಆಗುತ್ತೆ ಇವಳು ನಿಂತ್ಕೊಂಡು ಡ್ರೈವ್ ಮಾಡಬೇಕು ಅಂದರೆ. ಎಷ್ಟು ನೀಟಾಗಿ ನಿದ್ದೆ ಹೋಗ್ತಾಳೆ. ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬಂದಿದ್ದಾಳೆ. ಏನು ಸಿರಿ ಅಂದೆ ನೀನು? ನನಗೆ ಗಾಡಿನಲ್ಲಿ ಹೋಗೋವಾಗ ತಣ್ಣ ಗಾಳಿ ಬೀಸ್ತಾ ಇರ್ತೈತೆ, ಅದಕ್ಕೆ ನಾನು 10 ನಿಮಿಷಕ್ಕೆ ಮಲಗಿಬಿಡ್ತೀನಿ.
ಹೌದಾ, ನೋಡಿದ್ರಾ ಹಿಂಗೆ ಹೇಳ್ತಾಳೆ, ಎ ಸಿ ಫೀಲ್ಗಳಿಗೆ. ಹಿಂಗಾಗಿದೆ ಕಾಲು, ಸಖತ್ ಪ್ರೆಷರ್ ಕೊಟ್ಟು ಟೈಟಿಗೆ ಕಟ್ಟಾಕಿರ್ತಾರೆ, ಸಖತ್ ಪೇನ್ ಇರುತ್ತೆ. ಬಂದ ತಕ್ಷಣ ಮಲ್ಕೊಂಬಿಟ್ರು. ಮಾರ್ನಿಂಗೂ ಹೋಟೆಲಲ್ಲೇ ತಿಂದಿದ್ವಿ. ಸೊ ಮನೆಗೆ ಬಂದು ಮುದ್ದೆ, ಸೊಪ್ಪು ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ಇವಳಿಗೆ ನಾನೇ ತಿನ್ನಿಸ್ಬೇಕಿಲ್ಲ ಅಂದರೆ ಒಂದು ತುತ್ತು ಅನ್ನನೂ ತಿನ್ನಲ್ಲ ಇವಳು. ನೋಡಿ ಹೆಂಗೆ ಬಾಯಿ ತೆಗಿತಾಳೆ. ತಿನ್ನಿಸಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಇವ್ಳಿಗೂ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ಒಂದಷ್ಟು ಥಿಂಗ್ಸ್ ಬೇಕಾಗಿತ್ತು. ಇವ್ರಿಗೂ ಸಾಕ್ಸ್ ಎಲ್ಲ ಬೇಕು ಅಂದರು. ಅದನ್ನೆಲ್ಲ ತೊಗೊಂಬರೋದಕ್ಕೆ ಅಂತ ದೇವನಹಳ್ಳಿಗೆ ಹೋದ್ವಿ. ಎಲ್ಲಿಗೆ ಹೋಗೋದು? ಪಪ್ಪಂಗೆ ಮಾತ್ರೆ ತರಕ್ಕೆ, ಪಪ್ಪಂಗೆ ಸಾಕ್ಸ್ ತರಕ್ಕೆ, ಮತ್ತೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ತರಕ್ಕೆ ಹೋಗೋಣ. ಹೋಗೋಣ. ಬ್ಲ್ಯಾಕ ಯಾವುದು? ಆ್ಯಂಕಲ್ ಅಂತ ಕೊಡಿ ನಮ್ಮ ಯಜಮಾನ್ರಿಗೆ. ಕಲರ್ ಯಾವುದಾದ್ರೆ ಡಾರ್ಕ್ ಕಲರ್ ಇರಲಿ. ಹಾಂ, ಸ್ನೇಕ್ ಆ್ಯಂಡ್ ಲ್ಯಾಡರ್ದು ಬೋರ್ಡ್ ಇದೆಯಾ? ಮೊನ್ನೆ ಹಂಗೆ ರ್ಯಾಂಡಮಾಗಿ ನನ್ನ ಹಸ್ಬೆಂಡ್ ನನ್ನ ಮಗಳಿಗೆ ಟೇಬಲ್ ಕೇಳ್ತಾಯಿದ್ರು. ಅಂಟಿಲ್ 8 ತನಕ ಅವಳು ಕರೆಕ್ಟಾಗಿ ಹೇಳ್ಬಿಟ್ಲು. ಸೊ ಅವರು ಖುಷಿಯಾಗಿ ಇದನ್ನು ಅವಳಿಗೆ ಗಿಫ್ಟ್ ಮಾಡ್ತಿದ್ದಾರೆ. ಎಲ್ಲ ಪೇರೆಂಟ್ಸು ಹಿಂಗೆ ಅಲ್ವಾ, ಅವ್ರ ಮಕ್ಕಳೇನಾದರೂ ಹೊಸ್ದಾಗಿ ಕಲಿತರು ಅಂದರೆ ತುಂಬ ಖುಷಿ ಪಡ್ತೀವಿ ನಾವು. ಅದಾದಮೇಲೆ ಮಾತ್ರೆ ತೊಗೊಳೋದಕ್ಕೆ ಅಂತ ಮೆಡಿಕಲ್ ಸ್ಟೋರ್ಗೆ ಹೋದ್ವಿ. ಅವ್ರಿಗೆ ಪೇಯ್ನ್ ಜಾಸ್ತಿ ಇತ್ತು ಅಂತ. ಅವ್ರ ಫ್ರೆಂಡ್ಸು ತುಂಬ ಜನ ಬೈದ್ರಂತೆ, ನೀನು ಕಾಲಲ್ಲಿ ಕಪ್ಪು ದಾರ ಕಟ್ಟಿಲ್ಲ, ಸೊ ಕಟ್ಕೋ ಅಂತ. ಅವರು ನನಗೆ ಹೇಳಿದ್ರು, ಅದಕ್ಕೆ ಯಾಕೆ ಚಾನ್ಸ್ ತೊಗೊಳ್ಳೋದು, ಎಲ್ಲನೂ ನಂಬಬೇಕು, ಎಲ್ಲವೂ ಬಿಲೀವ್ ಮಾಡಬೇಕು, ಎಲ್ಲನೂ ಫಾಲೋ ಮಾಡಬೇಕು ಅಂತ ಕಪ್ಪು ದಾರನ ತೊಗೊಂಡೋಗಿ ಅವರು ಕಾಲು ಕಟ್ಟಿದೆ. ಹೋಗ್ಬಿಡಿ ಕೆಲಸಕ್ಕೆ, ಮಳೆ ಬರ್ತಿದೆ ಅಂದರೂ ಕೇಳಲಿಲ್ಲ. ಇಲ್ಲ ನಾನು ಹೋಗಬೇಕಿಲ್ಲ ಅಂದರೆ ಆಗಲ್ಲ ಅಂತೇಳಿ ಕವರ್ ಕಟ್ಕೊಂಡು ಕೂತಿದ್ದಾರೆ. RCB ಮ್ಯಾಚ್ ಇತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೋಡ್ತಾನೆ ಇದ್ದರು. ಇವ್ರು ಯಾವಾಗಲೂ ಹಿಂಗೆ ಹುಷಾರಿಲ್ಲ ಅಂದರೂ ಸರಿ, ಜ್ವರ ಬಂದರು, ನೆಗಡಿ ಬಂದರು, ಈ ಥರ ಸೀರಿಯಸ್ ಆಗಿ ಅವ್ರ ಹೆಲ್ತ್ ಡ್ಯಾಮೇಜ್ ಆಗಿದ್ರು ಸರಿ, ಅವ್ರು ಕೆಲಸಕ್ಕೆ ಹೋಗಲೇಬೇಕು. ಯಾರು ಹೇಳಿದ ಮಾತು ಕೇಳಲ್ಲ. ಕೆಲಸದ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ. ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಇದೆಲ್ಲ ಪಥ್ಯನ ಫಾಲೋ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇವ್ರ ಟ್ರೀಟ್ಮೆಂಟ್ ಮುಗಿಯೋ ತನಕ ಇದನ್ನೆಲ್ಲ ಫಾಲೋ ಮಾಡಬೇಕು. ಇವ್ರ ಹೆಲ್ತ್ ಅಪ್ಡೇಟ್ಸು, ಈ ಥರ ಇನ್ನೊಂದಷ್ಟು ವಿಡಿಯೋಸ್ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.